ಈಸಿಯಾಗಿ ಲೋನ್ ಸಿಗ್ತಾ ಇದೆ, ಯಾಕೆ ಬಿಡ್ತಾ ಇದ್ದೀರಾ? 3 ಲಕ್ಷ ಬೇಕಾ 3 ಕೋಟಿ ಬೇಕಾ? ಬರೀ ಬಿಸ್ನೆಸ್ ಮಾಡ್ತಿರೋರ್ಗೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಗೆ ಮಾತ್ರ ಲೋನ್ ಸಿಗ್ತಾ ಇದೆಯಾ? ಖಂಡಿತ ಇಲ್ಲ. ನೀವು ಸ್ಯಾಲರಿ ತಗೊಳ್ತಾ ಇದ್ರು ಬನ್ರಿ, ನಾವು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ. ಬರೀ 12,000 ಸ್ಯಾಲರಿ ತಗೊಳ್ತಿದ್ರು ಅಷ್ಟೇ, ನಾವು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ. ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ರು ಅಂದ್ರು ಬನ್ನಿ, ಇಲ್ಲ ಆರಾಮಾಗಿ ಲೋನ್ ಆಗುತ್ತೆ. ನಮಗೆ ಸ್ಯಾಲರಿ ಅಕೌಂಟ್ಗೂ ಬರ್ತಿಲ್ಲ, ಕೊನೆಗೆ ಚೆಕ್ಕು ಕೊಡ್ತಿಲ್ಲ, ಸ್ಯಾಲರಿ ಸ್ಲಿಪ್ಪು ಕೊಡ್ತಾ ಇಲ್ಲ, ಬೈ ಹ್ಯಾಂಡ್ ಕೊಡ್ತಾರೆ ಕ್ಯಾಶು. ಎಲ್ಲಿ ತೋರಿಸ್ಲಿ ನಾವು ಟ್ರಾನ್ಸಾಕ್ಷನ್ ಅಂತೇಳಿ? ಅಂತವ್ರಿಗೆ ಏನ್ ಮಾಡ್ತೀರಾ? ತಲೆನೇ ಕೆಡ್ಸ್ಕೊಬೇಡಿ ಸರ್, ಬನ್ನಿ ಆರಾಮಾಗಿ ಅಂತವ್ರಿಗೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ. ಬೈ ಹ್ಯಾಂಡ್ ಕ್ಯಾಶ್ ತಗೊಳೋರ್ಗೂ ಕೂಡ? ಎಸ್ ಸರ್. ಸರ್ ಒಟ್ನಲ್ಲಿ ಬಿಸ್ನೆಸ್ ಲೋನ್ ಬೇಕಾ, ಹೋಮ್ ಲೋನ್ ಬೇಕಾ ಅಥವಾ ಪರ್ಸನಲ್ ಲೋನ್ ಬೇಕಾ, ಯಾವ ತರ ಲೋನ್ ಬೇಕು, ಎಲ್ಲಾ ತರ ಲೋನು ನಮ್ಮಲ್ಲಿ ಸಿಗ್ತಾ ಇದೆ ಸರ್. ಇವಾಗ ಬರೀ 12,000 ರೂಪಾಯಿ ಸ್ಯಾಲರಿ ತಗೊಳ್ತಿದ್ದೀರಾ, ಅಯ್ಯೋ ನಮ್ಗೆ ಯಾರು ಲೋನ್ ಕೊಡ್ತಾರೆ ಅಂತ ಯೋಚನೆ ಮಾಡ್ತಿರೋರ್ಗೆ ಬನ್ನಿ ಸರ್, ನಮ್ಮ JMJ ಫಿನಾನ್ಸ್ ಕಡೆಯಿಂದ 3 ಲಕ್ಷ ರೂಪಾಯಿಂದ ಹಿಡಿದು 3 ಕೋಟಿ ರೂಪಾಯಿ ತನಕ ಲೋನ್ ಪ್ರೊವೈಡ್ ಮಾಡ್ತೀವಿ. ನಿಮ್ಮ ಕಂಪ್ಲೀಟ್ ಯಾವ್ದೇ ಮಲ್ಟಿಪಲ್ ಲೋನ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿ ಒಂದ್ ಕಡೆ EMI ಹಾಕಿ ವಿತ್ ಲೋ ಇಂಟ್ರೆಸ್ಟ್ ಅಲ್ಲಿ ನಾವು ಲೋನ್ ಪ್ರೊವೈಡ್ ಮಾಡ್ತೀವಿ. ಸ್ವಂತ ಮನೆ ಇದ್ರೆ 3 ರಿಂದ 10 ಲಕ್ಷ ರೂಪಾಯಿ ನಾವು ಆರಾಮಾಗಿ ಲೋನ್ ಪ್ರೊವೈಡ್ ಮಾಡ್ತೀವಿ ಸರ್. ಇವಾಗ ನೀವು ಸೈಟ್ ನ ತಗೊಳ್ತಾ ಇದ್ದೀರಾ ಅಥವಾ ಕಟ್ಟಿರೋ ಮನೆ ತಗೊಳ್ತಾ ಇದ್ದೀರಾ, ಇಲ್ಲ ಮನೆ ಕಟ್ಟಿಸ್ತಾ ಇದ್ದೀರಾ, ಎಲ್ಲದಕ್ಕೂ ಕೂಡ ಹೋಮ್ ಲೋನ್ ಅಷ್ಟೇ ಈಸಿಯಾಗಿ ನಾವು ನಮ್ಮ JMJ ಫಿನಾನ್ಸ್ ಕಡೆಯಿಂದ ಮಾಡ್ಕೊಡ್ತೀವಿ. ಗ್ರಾಂಡ್ ಮೆಜೆಸ್ಟಿಕ್ ಮಾಲ್ ಹತ್ರ ಬಂದಿದ್ದೀನಿ. 4th ಫ್ಲೋರ್, ಶಾಪ್ ನಂಬರ್ 29, JMJ ಫೈನಾನ್ಸ್ ಅಂತೇಳಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಲೋನ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ಸೊ ನಾನಿವತ್ತು ಬೆಂಗಳೂರಿನ ಮೆಜೆಸ್ಟಿಕ್ ಹತ್ರ ಇರ್ತಕ್ಕಂಥ ಗ್ರಾಂಡ್ ಮೆಜೆಸ್ಟಿಕ್ ಮಾಲ್ ಹತ್ರ ಬಂದಿದ್ದೀನಿ. 4th ಫ್ಲೋರು, ಶಾಪ್ ನಂಬರ್ 29. ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಲೋನು ಕೂಡ ಇಲ್ಲೇ ಪ್ರೊವೈಡ್ ಮಾಡ್ತಾ ಇರೋದು JMJ ಫೈನಾನ್ಸ್ ಅಂತೇಳಿ. ಸೊ ಈ ಆಫೀಸಿಗೆ ಬಂದರೆ ನೀವು ಪ್ರತಿಯೊಂದು ಮಾಹಿತಿನ ನೀವು ಕಲೆಕ್ಟ್ ಮಾಡ್ಕೋಬೋದು. ಯಾವ ಥರ ಏನು, ಯಾರಿಗೆ ಏನು, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ರಕ್ಷಿತಾ ಮೇಡಮ್ ಇದ್ದಾರೆ. ಮೇಡಮ್ ರೆಡಿ ಇದ್ದೀರಾ? ಬನ್ನಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ಬಿಡಿ, ಜಾಸ್ತಿ ತಡ ಮಾಡೋದು ಬೇಡ. ಸರ್ ಇವಾಗ ಬರೀ 12,000 ರೂಪಾಯಿ ಸ್ಯಾಲರಿ ತಗೊಳ್ತಿದ್ದೀರಾ, ಅಯ್ಯೋ ನಮ್ಗೆ ಯಾರು ಲೋನ್ ಕೊಡ್ತಾರೆ ಅಂತ ಯೋಚನೆ ಮಾಡ್ತಿರೋರ್ಗೆ ಬನ್ನಿ ಸರ್, ನಮ್ಮ JMJ ಫಿನಾನ್ಸ್ ಕಡೆಯಿಂದ 3 ಲಕ್ಷ ರೂಪಾಯಿಂದ ಹಿಡಿದು 3 ಕೋಟಿ ರೂಪಾಯಿ ತನಕ ಲೋನ್ ಪ್ರೊವೈಡ್ ಮಾಡ್ತೀವಿ. ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ತಲೆ ಕೆಡ್ಸ್ಕೋಬೇಡಿ, ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಡಾಕ್ಯುಮೆಂಟ್ಸ್ ಕೂಡ ಸಪೋರ್ಟ್ ಮಾಡಿ ಲೋನ್ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಕೇವಲ 12,000 ಸಂಬಳ ತಗೊಂತಿರೋರ್ಗೂ ಕೂಡ ಸೊ ಮಿನಿಮಮ್ 3 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ. ನಿಮ್ಮ ಸಂಸ್ಥೆ ಕಡೆಯಿಂದ ಅಪ್ ಟು 3 ಕೋಟಿವರೆಗೂ ಲೋನ್ ಕೊಡ್ತೀರಾ ಅಲ್ವಾ? ಸೊ ಇದಕ್ಕೇನಾದ್ರೂ ಏಜ್ ಆತರ ಏನಾದ್ರೂ ಇದೆಯಾ? ಖಂಡಿತ ಏನಿಲ್ಲ ಸರ್, 21 ಅಬೌವ್ ಆಗಿರ್ಬೇಕು. ಹಾಗೆ ಇವಾಗ ನೀವೇನಾದ್ರೂ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತೀರಾ ಅಂತ ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ತಂದ್ರೆ ಸಾಕು, ನಿಮಗೆ ನಾವು ಲೋನ್ ಪ್ರೊವೈಡ್ ಮಾಡಿಸ್ಕೊಡ್ತೀವಿ. ಇಲ್ಲ ಎಂಪ್ಲಾಯ್ಮೆಂಟ್ ಮಾಡ್ಕೊಂತಿದ್ದೀರಾ ಅಂತ ಅಂದ್ರೆ 3 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಪೇ ಸ್ಲಿಪ್ ಇದ್ರೆ ಸಾಕು, ನಿಮ್ಗೆ ಲೋನ್ ಆರಾಮಾಗಿ ಆಗೋಗುತ್ತೆ ಸರ್. ಯಾರೆಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಸ್ಯಾಲರಿ ತಗೊಳ್ತಾ ಇರ್ತಾರೆ, ಹ್ಯಾಂಡ್ ಕ್ಯಾಶ್ ಅಲ್ಲಿ ತಗೊಳ್ತಾ ಇರ್ತಾರೆ, ಯಾವ್ದೇ ರೀತಿ ಪೇ ಸ್ಲಿಪ್ ಇರೋದಿಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಇರೋದಿಲ್ಲ ಅಂತವ್ರಿಗೆ ಜಸ್ಟ್ 45 ಡೇಸ್ ವೇಟಿಂಗ್ ಪೀರಿಯಡ್ ಇರುತ್ತೆ. ಅಂದ್ರೆ ನಿಮ್ಗೆ 45 ಡೇಸ್ ಫುಲ್ ವೇಟಿಂಗ್ ಪೀರಿಯಡ್ ಇರೋದಿಲ್ಲ. ಸೊ ಅದ್ರ ಒಳಗೇನೆ ನಿಮ್ಗೆ ನಮ್ಮ ಕಂಪನಿ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ. ಸೊ ಅಂದ್ರೆ ಏನು ರೆಕಾರ್ಡ್ಸ್ ಇರೋದಿಲ್ಲ ಅವ್ರ ಸ್ಯಾಲರಿ ತಗೊಳೋದಕ್ಕೆ, ಅಂತವ್ರಿಗೂ ಕೂಡ ಜನರು ಕೊಡ್ತೀರಾ? ಖಂಡಿತ ಸರ್. ಬಟ್ ಏನಂದ್ರೆ ಒಂದು 45 ದಿನ ಟೈಮ್ ಬೇಕು ಅಂತ ಹೇಳ್ತಾ ಇದ್ರೆ ವೇಟಿಂಗ್ ಪೀರಿಯಡ್, ಅದ್ರೊಳಗಡೆನೆ ಮಾಡ್ಕೊಡ್ತೀರಾ? ಮತ್ತೆ ಸುಮಾರು ಜನರನ್ನು ನೋಡಿದೀನಿ ಇತ್ತೀಚಿನ ದಿನಗಳಲ್ಲಿ, ತುಂಬಾ ಅಪ್ಲಿಕೇಶನ್ಸ್ ಇದೆ. ಜಸ್ಟ್ ಡಾಕ್ಯುಮೆಂಟ್ ಅಂದ್ರೆ ಅಪ್ಲೋಡ್ ಮಾಡಿದ್ರೆ ಸಾಕು, ಲೋನ್ ಆಟೋಮೆಟಿಕ್ ಕ್ರೆಡಿಟ್ ಆಗುತ್ತೆ ನಮ್ಮ ಬ್ಯಾಂಕ್ಗಳಿಗೆ. ಸೊ ಅದೇ ತರ ಬೇರೆ ಕಡೆ ಲೋನ್ ಇರುತ್ತೆ. ಸೊ ಅಂತವ್ರಿಗೆಲ್ಲ ಲೋನ್ ಕೊಡ್ತೀರಾ ನೀವು? ಖಂಡಿತ ಸರ್, ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇವಾಗ ಇನ್ಸ್ಟಂಟ್ ಲೋನ್ ಸಿಗುತ್ತೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ಅಂತ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಅಲ್ಲಿ ಲೋನ್ ತಗೊಂಡ್ಬಿಟ್ಟು ಕಟ್ಟಕ್ಕಾಗದೆ ಬರ್ಡನ್ ಆಗ್ತಿರುತ್ತೆ. ಅಂತವ್ರ ತಲೆನೇ ಕೆಡ್ಸ್ಕೋಬೇಡಿ, ನಮ್ಮ JMJ ಫಿನಾನ್ಸ್ ಅವರು ನಿಮ್ಮ ಕಂಪ್ಲೀಟ್ ಯಾವ್ದೇ ಮಲ್ಟಿಪಲ್ ಲೋನ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿ ಒಂದ್ ಕಡೆ EMI ಹಾಕಿ ವಿತ್ ಲೋ ಇಂಟ್ರೆಸ್ಟ್ ಅಲ್ಲಿ ನಾವು ಲೋನ್ ಪ್ರೊವೈಡ್ ಮಾಡ್ತೀವಿ. ಅವರು ಮಾಡಿರ್ತಕ್ಕಂಥ ಲೋನ್ ನ ನೀವು ತೀರಿಸಿ ಸೊ ಒಂದ್ ಕಡೆ EMI ಮಾಡ್ಕೊಡ್ತೀರಾ ನೀವು? ಅದರಲ್ಲೂ ವಿತ್ ಲೋ ಇಂಟ್ರೆಸ್ಟ್. ಓಕೆ ಮೇಡಮ್, ಇನ್ ಕೇಸ್ ಬೇರೆ ಡಾಕ್ಯುಮೆಂಟ್, ನಮ್ದು ಸ್ವಂತ ಮನೆ ಇರುತ್ತೆ, ಅವು ಪ್ರಾಪರ್ಟೀಸ್ ಇರುತ್ತೆ, ಅಂತವ್ರಿಗೆಲ್ಲ ಏನಾದ್ರು ಸ್ಪೆಷಲ್ ಲೋನ್ ಇರುತ್ತಾ ನಿಮ್ ಕಡೆಯಿಂದ? ಖಂಡಿತ ಸರ್. ಇವಾಗ ಎಷ್ಟೊಂದ್ ಜನ ಸ್ಮಾಲ್ ಅಂಗಡಿ ಹಾಕೊಂಡು ಒಂದು ಬೀದಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಸ್ವಂತ ಮನೆ ಇದ್ರೆ ಸಾಕು. ಸ್ವಂತ ಮನೆ ಇದ್ರೆ 3 ರಿಂದ 10 ಲಕ್ಷ ರೂಪಾಯಿ ನಾವು ಆರಾಮಾಗಿ ಲೋನ್ ಪ್ರೊವೈಡ್ ಮಾಡಿಸ್ಕೊಡ್ತೀವಿ. ಸ್ವಂತ ಮನೆ ಇದ್ರೆ ಸಾಕು. ಎಸ್. ಇದ್ರಲ್ಲಿ ಇನ್ನೊಂದೇನ್ ವಿಶೇಷತೆ ಅಂದ್ರೆ, ಇವಾಗ 3 ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ಸ್ ಇದ್ರೆ ಏನು ಸ್ವಂತ ಮನೆ ಬೇಡ, ಸೊ ಆರಾಮಾಗಿ ಲೋನ್ ಆಗುತ್ತೆ. ಇನ್ ಕೇಸ್ ಇವಾಗ 40,000 50,000 ಆ ತರ ಟ್ರಾನ್ಸಾಕ್ಷನ್ ಆಗ್ತಿದ್ರೆ ಅವ್ರಿಗೆ ಸ್ವಂತ ಮನೆ ಇದ್ರೆ ಸಾಕು, 3 ರಿಂದ 10 ಲಕ್ಷ ರೂಪಾಯಿ ಆರಾಮಾಗಿ ಲೋನ್ ಆಗುತ್ತೆ. ವೆರಿ ಲೆಸ್ ಟ್ರಾನ್ಸಾಕ್ಷನ್ ಇದೆ, ನಿಮ್ಮಲ್ಲಿ ಏನು ಲೋನ್ ಕೊಡೋದಕ್ಕೆ ಆಗದೇ ಇಲ್ಲ ಅನ್ನೋ ಪಕ್ಷದಲ್ಲಿ ಸರ್ ಒಂದು ಸ್ವಂತ ಮನೆ ಇದ್ರೆ ಸಾಕು, 3 ಲಕ್ಷದಿಂದ 10 ಲಕ್ಷದವರೆಗೂ ಲೋನ್ ಮಾಡಿಸ್ಕೊಡ್ತೀರಾ? ಸರ್ ಆರಾಮಾಗಿ ಆಗುತ್ತೆ ಸರ್. ಇವಾಗ ನೀವು ಸೈಟ್ ನ ತಗೊಳ್ತಾ ಇದ್ದೀರಾ ಅಥವಾ ಕಟ್ಟಿರೋ ಮನೆ ತಗೊಳ್ತಾ ಇದ್ದೀರಾ, ಇಲ್ಲ ಮನೆ ಕಟ್ಟಿಸ್ತಾ ಇದ್ದೀರಾ, ಎಲ್ಲದಕ್ಕೂ ಕೂಡ ಹೋಮ್ ಲೋನ್ ಅಷ್ಟೇ ಈಸಿಯಾಗಿ ನಾವು ನಮ್ಮ JMJ ಫಿನಾನ್ಸ್ ಕಡೆಯಿಂದ ಮಾಡ್ಕೊಡ್ತೀವಿ. ಮೇಡಮ್, ಈಗ ಯೂಶುವಲ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ದೊಡ್ಡದಾಗೆ ಮಾಡ್ತಾ ಇರ್ತಾರೆ, ಸೊ GST ಕೂಡ ಇರುತ್ತೆ, ಜೊತೆಗೆ IT ಫೈಲ್ ಕೂಡ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಯಾವ ತರ ಇದೆ ನಿಮ್ಮ ಲೋನು? ಸರ್ ಪ್ರಾಪರ್ ITR ಮತ್ತೆ GST ಫೈಲಿಂಗ್ ಮಾಡ್ತಾ ಇದ್ರೆ ಅವ್ರಿಗೆ 3 ಲಕ್ಷ ರೂಪಾಯಿಂದ 3 ಕೋಟಿ ರೂಪಾಯಿ ತನಕ ಆರಾಮಾಗಿ ಲೋನ್ ಆಗುತ್ತೆ ಸರ್. ಅಂದ್ರೆ GST ITR ಫೈಲ್ ಮಾಡಿಸಿದ್ರೆ ಸಾಕು, ಅಪ್ ಟು 3 ಕೋಟಿವರೆಗೂ ಲೋನ್ ಈಸಿಯಾಗಿ ಆಗುತ್ತೆ.
ಇವಾಗ ಇನ್ ಕೇಸ್ GST ಫೈಲಿಂಗ್ ಮಾಡ್ತಾ ಇಲ್ಲ ಅಂತಂದ್ರೆ ಸ್ಟೇಟ್ಮೆಂಟ್ಸ್ ಏನು ಇಲ್ಲ ಅಂದ್ರೆ ಅವ್ರಿಗೆ 3 ಲಕ್ಷ ರೂಪಾಯಿಂದ 10 ಲಕ್ಷ ರೂಪಾಯಿ ಆರಾಮಾಗಿ ಲೋನ್ ಸಿಗುತ್ತೆ. ಒಟ್ನಲ್ಲಿ ಸರ್ ನಿಮ್ಗೆ ಯಾವ್ದೇ ತರ ಲೋನು, ಹೋಮ್ ಲೋನು, ಪರ್ಸನಲ್ ಲೋನು, ಬಿಸ್ನೆಸ್ ಲೋನು, ಯಾವ ಲೋನ್ ಬೇಕು ಎಲ್ಲಾ ಲೋನ್ಸ್ಗೂ ಕೂಡ ನಮ್ಮ JMJ ಫಿನಾನ್ಸ್ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಸೊ ಎಲ್ಲಾ ಕಡೆ ಅಲೆಯಂಗಿಲ್ಲ, ಜಸ್ಟ್ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಇರುತ್ತೆ. ಇಲ್ಲ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡ್ತೀವಿ. ಇಲ್ಲ ಸಾಕಷ್ಟು ಜನ ವಾಕ್ ಇನ್ ಮಾಡ್ತೀವಿ ಅಂತಂದ್ರೂ ಕೂಡ ಗುಬ್ಬಿ ವೀರಣ್ಣ ರಂಗಮಂದಿರ ಎಲ್ರಿಗೂ ಗೊತ್ತು, ಅದ್ರ ಆಪೋಸಿಟ್ ಮೆಜೆಸ್ಟಿಕ್ ಗ್ರ್ಯಾಂಡ್ ಮಾಲ್ ಇದೆ, ಅಲ್ಲಿ 4th ಫ್ಲೋರ್ ಶಾಪ್ ನಂಬರ್ 29 JMJ ಫಿನಾನ್ಸ್ ಅಂತ, ಅಲ್ಲೂ ಕೂಡ ನೀವು ಆರಾಮಾಗಿ ವಿಸಿಟ್ ಮಾಡಿ ನಿಮ್ಮ ಲೋನ್ ನ ಅಪ್ರೂವಲ್ ಮಾಡಿಸ್ಕೋಬಹುದು. ನೋಡಿ, ಕೇಳಿಸ್ಕೊಂಡ್ರಲ್ಲ ಇಷ್ಟೊತ್ತು. ಹೋಮ್ ಲೋನ್ ಬೇಕಾ, ಬಿಸ್ನೆಸ್ ಲೋನ್ ಬೇಕಾ, ಪರ್ಸ್ನಲ್ ಲೋನ್ ಬೇಕಾ, ಯಾವುದೇ ಲೋನ್ ಬೇಕಂದ್ರೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀವಿ. ವಾಟ್ಸಪ್ ಆದರೂ ಮಾಡಿ, ಇಲ್ಲ ಕಾಲ್ ಆದರೂ ಮಾಡಿ. ಸೊ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಆಫೀಸ್ನ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.